ಇಡೀ ದೇಶಾದ್ಯಂತ ಸದ್ಯ ರಾಮನಾಮನ ಜಪ ಕೇಳಿ ಬರ್ತಿದೆ. ಈ ನಡುವೆ ಮೈಸೂರಿನ ಅರಸು ರಸ್ತೆಯಲ್ಲಿರುವಂತಹ ಮೈಸೂರು ಟಾರ್ಪಲೆನ್ಸ್ ನಲ್ಲಿ ಕೂಡ ರಾಮನ ಫೋಟೋಗಳು ಇರುವಂತಹ ಬ್ಯಾಗ್ಗಳನ್ನ ಸದ್ಯ ಡಿಸ್ಪ್ಲೇನ ಮಾಡಲಾಗಿದೆ. ನೀವು ಬೃಹದಾಕಾರದ ರಾಮನ ಭಾವಚಿತ್ರವನ್ನ ಗಮನಿಸ್ತಿರ್ಬೋದು. ಈ ಒಂದು ಮೈಸೂರು ಟಾರ್ಪಲೆನ್ಸ್ ನ ಒಂದು ಬದಿಯಲ್ಲಿ ಶ್ರೀರಾಮನ ಒಂದು ಬೃಹತ್ ಭಾವಚಿತ್ರವನ್ನ ಅಳವಡಿಸಲಾಗಿದೆ. ಮತ್ತೊಂದೆಡೆ ಶ್ರೀರಾಮ, ಸೀತಾಮಾತೆ ಹಾಗೂ ಲಕ್ಷ್ಮಣ, ಹನುಮಂತ ಇರುವಂತಹ ದೇವರ ಫೋಟೋವನ್ನು ಇಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಇದ್ರ ಜೊತೆಗೆ ನೀವು ಬ್ಯಾಗ್ ಅನ್ನ ಗಮನಿಸ್ತಿರ್ಬೋದು. ಬಾಲ ಹನುಮಂತ, ಬಾಲ ರಾಮ ಮತ್ತೆ ಸೀತೆ ಸೇರಿದಂತೆ ಬಗೆ ಬಗೆಯ ಬ್ಯಾಗ್ ಗಳನ್ನ ಸದ್ಯ ಮೈಸೂರು ಟಾರ್ಪಲೆನ್ಸ್ನವರು ಪರಿಚಯ ಮಾಡಿಸಿದ್ದಾರೆ. ಆ ಪರಿಚಯ ಮಾಡಿಸೋದ್ರ ಜೊತೆಗೆ ಇವತ್ತು ಹಿಂದೂ, ಮುಸ್ಲಿಂ, ಕ್ರೈಸ್ತರೇನಿದೆ ಎಲ್ಲರಿಗೂ ಕೂಡ ಉಚಿತವಾಗಿ ಬ್ಯಾಗ್ ಗಳನ್ನ ವಿತರಣೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದೆ. ಅದರಲ್ಲೂ ಮುಸ್ಲಿಂ ಕುಟುಂಬದವರಿಗೆ ಶ್ರೀರಾಮನ ಒಂದು ಬ್ಯಾಗ್ ಅನ್ನ ವಿತರಣೆ ಮಾಡುವಂತ ಕೆಲಸಕ್ಕೂ ಕೂಡ ಮಾಲೀಕರು ಮುಂದಾಗಿದ್ರು. ಇನ್ನು ಈ ಒಂದು ಬ್ಯಾಗ್ ಅನ್ನ ವಿತರಣೆ ಮಾಡಿದ್ದು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ. ಅರುಣ್ ಯೋಗಿರಾಜ್ ಅವರ ತಾಯಿ ನಮ್ಮ ಜೊತೆ ಇದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಬ್ಯಾಗ್ ವಿತರಣೆ ಮಾಡಿದ್ರಿ, ಒಂಥರ ಡಿಫ್ರೆಂಟ್ ಬ್ಯಾಗ್ಗಳು, ಏನ್ ಅನಿಸ್ತದೆ? ಅವ್ರು ನಮ್ಗೆ ಗುರುತಿಸಿ, ಅರುಣ್ ಯೋಗಿರಾಜ್ ತಾಯಿ ಇಡೀ ಕರ್ನಾಟಕದ ಹೆಮ್ಮೆ ನಮ್ಗುನು ಅಂತೇಳಿ ಗುರುತಿಸಿ ನಮ್ಗೆ ಕರ್ಕೊಂಡ್ಬಂದು ಸನ್ಮಾನ ಮಾಡ್ತಿದ್ದಾರೆ. ತುಂಬಾ ಧನ್ಯವಾದಗಳು. ಅಮ್ಮ, ಈಗ ನಿನ್ನೆ ನಿಮ್ ಮಗ ಕೆತ್ತಿರೋ ಒಂದು ವಿಗ್ರಹ ಸಾಕಷ್ಟು ವೈರಲ್ ಆಯ್ತು. ನ್ಯೂಸ್ ಫಸ್ಟ್ ಸೇರಿ ಎಲ್ಲಾ ಟಿವಿಗಳಲ್ಲೂ ಅದು ಪ್ರಕಟ ಆಯ್ತು. ನೀವು ರಾಮನ್ ನೋಡಿದ್ರ? ನೋಡಿಲ್ಲ. ಅಲ್ಲ, ನೋಡಿರ್ಲಿಲ್ಲ. ಇವಾಗ ಪೇಪರ್ಗೆ ಹಾಕದಾಗ ನೋಡಿದ್ದು. ಅದಕ್ಕೆ ನಾವು ಬೇಜಾರಾಗಿರೋದು. ಅಲ್ಲ, ಬೇಜಾರೇನಕ್ಕೆ? ಇಡೀ ಸಾವಿರಾರು ಲಕ್ಷಾಂತರ ಜನರು, ಕೋಟಿ ಕೋಟಿ ಜನರು ಕಾತುರದಿಂದ ಕಾಯ್ತಾ ಇದ್ರು ಅಂತ ಒಂದು ಚಿತ್ರ ಸದ್ಯ ಈಗ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ತಿದ್ದಾರೆ. ಬೇಸರ ಯಾಕೆ ಪಡ್ತೀರಿ? ಖುಷಿ ಪಡ್ತಿದ್ದೀರಿ, ಖುಷಿ ಪಡಿ. ಈಗ ಆ ಚಿತ್ರ ಬಂತಲ್ಲ ಅಮ್ಮ, ಚಿತ್ರ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು? ತುಂಬಾನೇ ಖುಷಿ ಅನ್ನಿಸ್ತಾ ಇದೆ. ಮತ್ತೆ ಅವ್ರು ಬಂದು ಇನಾಗ್ರೇಷನ್ ಮಾಡಿದ್ರೆ ಪ್ರಧಾನಿ ಮಂತ್ರಿ ತುಂಬಾನೇ ಖುಷಿ ಇರಲಿಲ್ಲ. ಅದಕ್ಕೇನೆ ನಮ್ಗೆ ಅವ್ರು ಬಂದು ಮಾಡ್ಬೇಕಾಗಿತ್ತು ಅನ್ನೋದು ಇವಾಗ್ಲೇ ವೈರಸ್ ಮಾಡಿ ಎಲ್ರಿಗೂ ಜನಗೆಲ್ಲ ತೋರ್ಸಿ ಯಾರು ಮಾಡೋರು ಅಂತ ಗೊತ್ತಿಲ್ಲ. ಅದಕ್ಕೆ ಬೇಜಾರಾಗಿದೆ ನನ್ನ ಹುಡುಗ. ಅಲ್ಲ, ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇಡೀ ಜಗತ್ತೇ ಕಣ್ ತುಂಬಿಕೊಳ್ತಾ, ಅದ್ರ ಮೊದಲೇ ಕೋಟ್ಯಾಂತರ ಜನರಿಗೆ ಕೂಡ ಕಣ್ ತುಂಬಿಕೊಳ್ತಿದ್ದಾರೆ. ಮಗು ಅದೇ ಮಗುನ ಹಿಡಿಯಕ್ಕಾಗಲ್ವಲ್ಲ, ಹಂಗ ಶ್ರೀರಾಮಚಂದ್ರನ ಆಟ ಆಡಕ್ ಬಂದಿದ್ದಾನೆ ಅಷ್ಟೇ. ನಮ್ ಜೊತೆ ಮಾಲೀಕರಾದಂತಹ ಮೈಸೂರು ಟಾರ್ಪಲೆನ್ಸ್ ನ ಮಾಲೀಕರನ್ನ ಅವ್ರನ್ನ ಕೇಳ್ತಾನೆ. ಸರ್, ಏನ್ ಸರ್ ಇದು ಡಿಫ್ರೆಂಟ್ ಆಗಿ ಬ್ಯಾಗ್ ಗಳಲ್ಲಿ ಈ ಬಾಲರಾಮನ್ನ ಮತ್ತೆ ಬಾಲ ಸೀತಾಮಾತೆಯನ್ನ ಅರಳಿಸಿದ್ರಿ? ಏನ್ ಸರ್ ಇದು ವಿಶೇಷ? ಒಂದು ಹೆಮ್ಮೆ ಅಲ್ವಾ ಸರ್? 500 ವರ್ಷದ ಇತಿಹಾಸ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತಾ ಇದೆ ಅಂತಂದ್ರೆ ಒಂದು ಹೆಮ್ಮೆ ಅಲ್ವಾ? ನಮ್ಮ ಇಂಡಿಯಾಕ್ಕೆ ಹೆಮ್ಮೆ, ನಮ್ಮ ಮೈಸೂರಿಗೆ ಹೆಮ್ಮೆ, ಅದರಲ್ಲಿ ನಮ್ಮ ರಾಮನೇ ಕೆತ್ತನೆ ಮಾಡಿದ್ದ ನಮ್ಮ ಅರುಣ್ ಯೋಗೇಶ್ವರಿಗೆ ಹೆಮ್ಮೆ. ಇದೆಲ್ಲ ಹೆಮ್ಮೆ ಮೈಸೂರು ತಲ್ಬೇಕಲ್ವ? ನಾವು ಮೈಸೂರು ತಲುಪಲ್ಲ ಅಂತ ಹೆಸರು ಇಟ್ಕೊಂಡವರು ನಾವು ಮೈಸೂರಿಗೆ ಒಂದು ಏನಾರ ಒಂದು ಹೊಸ ಕಾರ್ಯಕ್ರಮ ಮಾಡ್ಬೇಕಲ್ವ? ಅದಕ್ಕೆ ರಾಮಂದು, ಸೀತೆಯದು, ಲಕ್ಷ್ಮಣಂದು, ಹನುಮಾನ್ದು ಫೋಟೋಗಳು ಹಾಕ್ಬಿಟ್ಟು ಬ್ಯಾಗ್ ತಯಾರು ಮಾಡಿದ್ದೇನೆ. ಏನ್ ಈ ಕಾನ್ಸೆಪ್ಟ್ ಹೆಂಗ್ ಸರ್ ಬಂತು? ಇದನ್ನೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಈಗ ನಾವು ಬ್ಯಾಗ್ ತಯಾರಕರು, ನಾವು ಬ್ಯಾಗ್ ತಲೆಯಲ್ಲಿ ಏನ್ ಮಾಡ್ಬೇಕು ಏನು ಅಂತೇಳಿ ನಮ್ಗೆ ಓಡ್ತಾನೆ ಇರುತ್ತೆ. ಏನಾರು ಹೊಸಾದ್ ಮಾಡ್ಬೇಕು. ಪ್ರತಿ ತಿಂಗಳು 15 ದಿವಸಕ್ಕೆ ಒಂದು ಏನಾರು ತಲೆಯಲ್ಲಿ ಯೋಚನೆ ಬಂತು ಅಂತಂದ್ರೆ, ಇದ್ರ ಹಿಂದೆ ನನಗೆ 10 days ಇಂದ ನನ್ನ ತಲೆಯಲ್ಲಿ ಬಂತಿದ್ದು. ಇದಕ್ಕೆ ಬ್ಯಾಗ್ಗಳು ಫೋಟೋ ಸೆಲೆಕ್ಷನ್ ಮಾಡೋದಕ್ಕೆ 10 days ಇಂದ ತೊಗೊಂಡಿದ್ದೀನಿ. ನಿನ್ನೆ ಬೆಳಗ್ಗೆ ನನಗೆ ಫೋಟೋಗ್ರಫಿಗಳನ್ನೆಲ್ಲ ಪ್ರಿಂಟಿಂಗ್ ಎಲ್ಲ ಮಾಡಿಸ್ಬಿಟ್ಟು, ಇದು ನಾನು ಸುಮ್ಮನೆ ಪ್ರಿಂಟ್ ಆಗಲ್ಲ, ಇದು ಬಟ್ಟೆ ಮೇಲೆ ಪ್ರಿಂಟ್ ಮಾಡಿಸ್ಬಿಟ್ಟು ಬ್ಯಾಗ್ ತಯಾರು ಮಾಡಿದ್ದು. ಇದು ನಮಗೆ ಸಂತೋಷ ಕೊಡುತ್ತೆ. ಈಗ ಬೆಳಗ್ಗಿಂದ ಎಷ್ಟು ಜನ ಬ್ಯಾಗ್ ನೋಡಿದಾರೆಲ್ಲರೂ ತುಂಬ ಜನ ಕೇಳ್ತಾರೆ, ಬ್ಯಾಗ್ ನಂಗೆ ಕೊಡಿ ಅಂತೇಳಿ. ಉದ್ಘಾಟನೆ ಆಗಲಿ, ಆಮೇಲೆ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಹಲವಾರು ಡಿಸೈನಲ್ಲಿ ಬ್ಯಾಗ್ ಮಾಡ್ತೀನಿ ನಾನೀಗ. ನಾನು ಈಗ ಲಂಚ್ ಬ್ಯಾಗ್ ಮಾಡಿದ್ದೀನಿ, ಸ್ಕೂಲ್ ಬ್ಯಾಗು, ಕಾಲೇಜ್ ಬ್ಯಾಗು, ಲೇಡೀಸ್ ವ್ಯಾನಿಟಿ ಬ್ಯಾಗು, ಈ ಥರದ್ದು ಮಾಡಿದ್ದೀನಿ. ಇನ್ನು ಟ್ರಾವೆಲಿಂಗ್ ಬ್ಯಾಗು, ಬೇರೆ ಬೇರೆ ವೆರೈಟೀಸ್ ಬ್ಯಾಗ್ ನಾ ಮಾಡ್ತೀನಿ. ಮತ್ತೆ ಒಂದೆಡೆ ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರವರು, ಕಲ್ಲು ಕೂಡ, ಶಿಲೆ ಕೂಡ ಮೈಸೂರದೆ. ಇದ್ರ ನಡುವೆ ಅರುಣ್ ಅವ್ರು ಕಿತ್ತಿರುವಂತಹ ಬಾಲರಾಮನ್ ಏನಾದ್ರು ಅರಳಿಸ್ತೀರಾ? ಅದು ಉದ್ಘಾಟನೆ ಆದ್ಮೇಲೆ ಅದನ್ನ ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಉದ್ಘಾಟನೆಗಿಂತ ಮೊದಲು ನಾವು ಏನು ಅದನ್ನ ಬಗ್ಗೆ ಮಾತಾಡೋದು ತಪ್ಪು. ಹಾಗಾಗಿ ಅದನ್ನ ಉದ್ಘಾಟನೆ ಆದ್ಮೇಲೆ ಅವರಿಂದನೇ ಫೋಟೋ ಇಸ್ಕೊಂಡ್ಬಿಟ್ಟು ಅದನ್ನ ಮಾಡ್ತೀನಿ. ನಾನು ಫೋಟೋ ಮಾಡ್ತೀನಿ, ಪ್ರಿಂಟ್ ಮಾಡ್ತೀನಿ, ಬಾಲರಾಮಂದು ಫೋಟೋ ಮಾಡ್ತೀನಿ. ಇದಿಷ್ಟು ಮೈಸೂರು ಟಾರ್ಪಲೆನ್ಸ್ ಮಾಲೀಕರು ಹಾಗೂ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ತಾಯಿ ಅವರ ಮಾತುಗಳು. ಅವರಿಬ್ರು ಹೇಳೋದೇನಂತ ಅಂದ್ರೆ, ಬಾಲರಾಮನನ್ನ ಅರಳಿಸುವ ಕೆಲಸದಲ್ಲಿ ನನ್ನ ಮಗ ನಿರತಾಗಿದ್ದ ಅಂತಹ ಒಂದು ಸುಂದರವಾದ ಫೋಟೋಗಳನ್ನ ಇಲ್ಲಿ ಅರಳಿಸಿದರೆ ಅದು ಖುಷಿ ತರುವ ವಿಚಾರ ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.